ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಫ್ರೆಂಡ್ಸ್, ಇವತ್ತು ನಾನು ಯಾವ ವಿಚಾರದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ, ದಸರಾ ನಂತರ, ಈ ನವರಾತ್ರಿಯ ನಂತರ, ದಸರಾದ ನಂತರ ನಮ್ಮ ಲೈಫ್ ಹೇಗಿದೆ ಈ ವರ್ಷದ ಕೊನೆಯವರೆಗೂ, ಡಿಸೆಂಬರ್ ವರೆಗೂ ನಮ್ಮ ಜೀವನ, ನಮ್ಮ ಫ್ಯೂಚರ್ ಹೇಗಿದೆ, ಕಾರ್ಡ್ಗಳು ಏನು ಪ್ರಿಡಿಕ್ಟ್ ಮಾಡ್ತಿದೆ ಅಂದ್ರೆ ನಮ್ಮ ಭವಿಷ್ಯ ಏನು ಹೇಳ್ತಾ ಇದೆ ಅಂತ ಹೇಳಿ ಇವತ್ತಿನ ನನ್ನ ರೀಡಿಂಗ್ ಆಗಿರುತ್ತೆ. ಹಾಗೆ ಒಂದಷ್ಟು ನಾನು ಏಂಜಲ್ಸ್ ಗೈಡೆನ್ಸ್ ಮೆಸೇಜ್ನ ತೆಗಿತಾ ಇದ್ದೀನಿ. ಅಂದ್ರೆ ನೀವು ನಂಬುವ ದೈವದಿಂದ ಕೆಲವೊಂದು ಮೆಸೇಜ್ಗಳು ನಿಮಗೆ ಏನು ಹೇಳ್ತಾ ಇದೆ ಯೂನಿವರ್ಸ್ ಅನ್ನೋದನ್ನು ಕೂಡ ನಾನು ತೆಗಿತಾ ಇದ್ದೀನಿ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ ಮೇಲೆ 2 ಸ್ಟೋನ್ನ ಇಟ್ಟಿದ್ದೀನಿ. ಯಾವ ಕಾರ್ಡ್ ಇರುವ ಸ್ಟೋನ್ ಅಥವಾ ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ಆಗ್ತಾ ಇದೆ, ಆ ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀನಿ. ಐ ಹೋಪ್ ನೀವು ಈ 2 ಕಾರ್ಡಲ್ಲಿ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ರೀಡಿಂಗ್ ಮಾಡ್ತಿದ್ದೀನಿ. ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಅವರ ರೀಡಿಂಗ್ ಹೇಗಿದೆ ಅನ್ನೋದು ಇವತ್ತು ನಾನು ನೋಡ್ತೀನಿ. ಡಿಸೆಂಬರ್ ವರೆಗೂ, ಈ ದಸರಾ ಕಳೆದ ನಂತರ ಡಿಸೆಂಬರ್ ವರೆಗೂ ಹೇಗಿದೆ ಅಂತ ಹೇಳಿ, ಫ್ಯೂಚರ್ ಪ್ರಿಡಿಕ್ಷನ್. ಹಾಗೆ ನಾನು ಒಂದು ಒಳ್ಳೆ ಟಿಪ್ಸ್ ಏನು ಕೊಡ್ತೀನಿ ಅಂತ ಹೇಳಿದ್ರೆ, ಯಾರೆಲ್ಲ ನವರಾತ್ರಿ ಮಾಡ್ತಿದ್ದೀರಿ, ಪ್ರತಿದಿನ ಯಾವುದಾದ್ರೂ ಒಂದು ಹೆಣ್ಣು ದೇವರಿಗೆ ನೀವು ನಿಂಬೆ ಹಣ್ಣಿನ ದೀಪ ಹಚ್ಚೋದ್ರಿಂದ ನೀವೇನಾದ್ರೂ ಅನ್ಕೊಂಡಿರೋ ಕೆಲಸಗಳು ಆಗ್ತಾ ಇರಲ್ಲ ಅನ್ನೋದಾದ್ರೆ, ಅಥವಾ ಯಾವುದಾದ್ರೂ ಕೆಲಸ ಮಾಡೋದಕ್ಕೆ ನಿಮಗೆ ಭಯ ಶುರುವಾಗಿದೆ, ನಿಮಗೆ ಗೊತ್ತಿಲ್ಲದಲೇ ಹಿತಶತ್ರುಗಳ ಕಾಟ ಏನಾದರೂ ಇದೆ ಅನ್ನೋದಾದ್ರೆ, ನೀವು ಹೆಣ್ಣು ದೇವಿಯ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣಿನ ತುಪ್ಪದ ದೀಪ ಹಚ್ಚೋದ್ರಿಂದ ಪ್ರತಿದಿನ 9 ನವರಾತ್ರಿಗಳು, ಈಗಾಗಲೇ 1 ನವರಾತ್ರಿ ಕಳೆದೋಗಿದೆ, ಇಲ್ಲಿಂದನಾದ್ರೂ ನೀವು ಪ್ರತಿದಿನ 5 ವಾರ 3 ವಾರ ಈ ತರ ಹಚ್ಕೊಂಡು ಬರೋದ್ರಿಂದ ನೀವು ಅನ್ಕೊಂಡಿರೋ ಆಸೆ ಕನಸುಗಳು ಬೇಗ ಈಡೇರತ್ತೆ ಅಂತ ಹೇಳ್ಬೋದು. ಆಗೇನಾಗತ್ತೆ ಅಂತ ಹೇಳಿದ್ರೆ, ನೀವೇನು ಒಳ್ಳೇದು ಅನ್ಕೊಂಡಿರ್ತೀರಲ್ವಾ, ಅದು ಕೂಡ ನಿಮಗೆ ಬೇಗ ಆಗೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಪೇಜ್ ಆಫ್ ಸ್ವಾರ್ಡ್ಸ್ ಬರ್ತಿದೆ, ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ, ದಿ ಎಂಪ್ರೆಸ್ ಬರ್ತಾ ಇದೆ, ದಿ ಸ್ಟಾರ್ ಬರ್ತಾ ಇದೆ, ಏಸ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಈ ದಸರಾ ಕಳೆದ ನಂತರ ನಿಮ್ಮ ಜೀವನ ತುಂಬ ಅದ್ಭುತವಾಗಿದೆ. ಯಾರೆಲ್ಲ ಏನಾದರೂ ಒಂದು ವಾಹನ ಖರೀದಿ ಮಾಡಬೇಕು, ಈ ಥರದ್ದೇನಾದರೂ ಅಂದ್ಕೊಂಡಿದ್ರೆ ಅದು ಖರೀದಿ ಮಾಡ್ತೀರಾ ಅಂತ ತೋರಿಸ್ತಾ ಇದೆ. ಯಾರೆಲ್ಲ ಕೆಲಸದ ವಿಚಾರವಾಗಿ ನನಗೆ ಆ ಕೆಲಸ ಆಗ್ತಾನೆ ಇಲ್ಲ ಅಂತ ಏನಾದರೂ ಅಂದ್ಕೊಂಡಿದ್ರೆ ಆ ಕೆಲಸ ಆಗೋದಕ್ಕೆ ರೆಡಿ ಇದೆ. ಈ ದಸರಾ ನಂತರ ನೀವು ಅಂದ್ಕೊಂಡಿರೋ ಕೆಲಸಗಳು, ಅದು ಏನೇ ಕೆಲಸ ಆಗಿರಬಹುದು, ಆ ಕೆಲಸ ಆಗತ್ತೆ ಅಂತ ಹೇಳ್ಬೋದು. ದಿ ಎಂಪ್ರೆಸ್ ಬಂದಿರೋದ್ರಿಂದ ಬಿಸ್ನೆಸ್ ವಿಚಾರದಲ್ಲಿ ಏನಾದರೂ ಲಾಸ್ನ ಏನಾದರೂ ನೋಡ್ತಾ ಇದ್ರೆ ಆ ಬಿಸ್ನೆಸ್ ನಿಮಗೆ ಕೈ ಹಿಡಿಯುತ್ತೆ ಅಂತ ಹೇಳ್ಬೋದು. ನಂತರ ಮಗು ವಿಚಾರದಲ್ಲಿ ಯಾರಾದರೂ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ರಿ ಅಂತ ಹೇಳಿದ್ರೆ, ಪ್ರೆಗ್ನೆನ್ಸಿ ಬಗ್ಗೆ ಇರಬಹುದು, ಅಥವಾ ತುಂಬ ವರ್ಷಗಳಿಂದ ಮಗುನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಆಗಿಲ್ಲ, ಅಥವಾ ಅದಕ್ಕೆ ಅಂತಲೇ ಟ್ರೀಟ್ಮೆಂಟ್ ತಗೊಂಡು ಮಗು ಆಗತ್ತೋ ಇಲ್ವೋ ಅಂತ ಹೇಳಿ ಏನಾದರೂ ಆ ವಿಚಾರದಲ್ಲಿ ಏನಾದರೂ ಕೊರಗ್ತಾ ಇದ್ದರೆ ಆ ಮಗು ವಿಚಾರದಲ್ಲೂ ಕೂಡ ಆಗತ್ತೆ ಅಂತ ಹೇಳ್ಬಹುದು. ನಂತರ ಯಾರೆಲ್ಲ ಈ ರಿಲೇಷನ್ಶಿಪ್ ವಿಚಾರ ಆಗಿರ್ಬೋದು, ಪ್ರೀತಿ ವಿಚಾರ ಆಗಿರ್ಬೋದು, ಏನೇ ಇರ್ಬೋದು, ಅದು ಕೂಡ ಏನಾದರೂ ಕಿರಿಕಿರಿ ನಡೀತಾ ಇತ್ತು ಅಂತ ಅಂದರೆ ನೆಕ್ಸ್ಟ್ ಈ ದಸರಾ ಕಳೆದ ನಂತರ ಅದು ಕೂಡ ಕೂಲಾಗಿ ಹೋಗುತ್ತೆ ಅಂತ ಹೇಳ್ಬೋದು. ದಿ ಸ್ಟಾರ್ ಬಂದಿರೋದ್ರಿಂದ ನೆಕ್ಸ್ಟ್ ಬರುವ ಜೀವನದಲ್ಲಿ ದಸರಾ ಕಳೆದ ನಂತರ ಒಳ್ಳೊಳ್ಳೆ ಜರ್ನಿ ಇದೆ, ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಬರುತ್ತೆ. ಒಳ್ಳೊಳ್ಳೆ ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರಿ, ಹೊಸ ಯೋಜನೆಗಳನ್ನ ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ ಅದು ಕೂಡ ಆಗೋದಕ್ಕೆ ಬರುತ್ತೆ. ತುಂಬಾ ಅದ್ಭುತವಾಗಿ ಬಂದಿದೆ ಕಾರ್ಡ್ಸ್ಗಳು. ಹಣದ ವಿಚಾರವಾಗಿ ಏನಾದರೂ ನೀವು ಎದುರು ನೋಡ್ತಾ ಇದ್ರೆ, ದುಡ್ಡಿನ ವಿಚಾರದಲ್ಲಿ ಏನಾದರೂ ಸ್ಟ್ರಕ್ ಏನಾದರೂ ಆಗಿದ್ರೆ ಆ ದುಡ್ಡಿನ ವಿಚಾರದಲ್ಲೂ ಕೂಡ ನಿಮ್ಮ ಬ್ಲಾಕೇಜಸ್ ಓಪನ್ ಆಗ್ತಾ ಇದೆ ಅಂತ ಹೇಳಬಹುದು. ಈ ಕಾರ್ಡ್ ತುಂಬಾನೇ ಚೆನ್ನಾಗಿದೆ. ಮುಂದೆ ಬರುವ ದಿನಗಳಲ್ಲಿ ನೀವೀಗ ಏನು ಸಫರ್ ಪಡ್ತಾ ಇದ್ದೀರಿ, ಒಳ್ಳೆ ಟ್ರಾವೆಲಿಂಗ್ ಇದೆ, ಒಳ್ಳೆ ಜರ್ನಿ ಇದೆ, ನಿಮ್ಮ ಬಿಸ್ನೆಸ್ ವಿಚಾರದಲ್ಲಿ ಏನಾದರೂ ಲಾಸ್ ಅನುಭವಿಸ್ತಾ ಇದ್ರೆ ಅದು ಕೂಡ ಚೆನ್ನಾಗಿದೆ. ನೀವೇನಾದರೂ ಕೆಲಸದ ವಿಚಾರವಾಗಿ ಏನಾದರೂ ಆಗುತ್ತೋ ಇಲ್ವೋ ಅಂತ ಏನಾದ್ರು ಅಂದ್ಕೊಂಡಿದ್ರೆ ಅದು ಕೂಡ ಆಗುತ್ತೆ.
ಸೊ ವಾಹನ ಖರೀದಿ ಮಾಡೋರಾಗಿರಬಹುದು ಅಥವಾ ಏನಾದರೂ ಖರೀದಿ ಮಾಡೋರಾಗಿರ್ಬೋದು, ಅದು ಕೂಡ ಖರೀದಿ ಮಾಡ್ತೀರಾ ಅಂತ ತೋರಿಸ್ತಾ ಇದೆ. ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಗೆ ಈ ಇಷ್ಟು ಬೇಗ ನೀವು ಅನ್ಕೊಂಡ್ರ ಕೆಲಸಗಳು ಆಗ್ಬೇಕಾಗಿತ್ತು. ಇಲ್ಲಿವರೆಗೂ ನೀವು ಏನು ಸಫರ್ ಪಡ್ತಾ ಇದ್ರಿ, ತುಂಬ ದೇವ್ರ ದಿಂಡ್ರುಗಳನ್ನ ನೀವು ಕೈ ಮುಗಿದು ಬಂದ್ರಿ, ಯಾವ್ಯಾವುದೋ ಕೆಲಸದ ವಿಚಾರವಾಗಿ ತುಂಬ ನೀವು ಒದ್ದಾಡಿದ್ರಿ, ಯಾರ್ಯಾರನ್ನೋ ಬೇಡ್ಕೊಂಡ್ರಿ. ಆ ಕೆಲಸದ ವಿಚಾರವಾಗಿರ್ಬೋದು, ಯಾವುದೇ ಒಂದು ವಿಚಾರವಾಗಿರ್ಬೋದು, ಯಾರನ್ನೆಲ್ಲ ಬೇಡ್ಕೊಂಡಿದ್ರಿ, ದುರದೃಷ್ಟವಶಾತ್ ನಿಮ್ಗಾಗ್ಲಿಲ್ಲ. ಬಟ್ ಇನ್ನು ಮುಂದೆ ಮಾತ್ರ ಈ ಕಾರ್ಡ್ಸ್ಗಳು ಹೇಳ್ತಾ ಇದೆ, ಯಾರೆಲ್ಲ ತುಂಬ ಕಷ್ಟ ಅನುಭವಿಸಿದ್ರಿ, ಮುಂದೆ ಬರುವ ದಿನಗಳಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಈ ಕಾರ್ಡ್ ರೀಡಿಂಗ್ ಯಾರು ನೋಡ್ತಾ ಇದ್ದೀರಾ, ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಷ್ಟು ಚೆನ್ನಾಗಿದೆ ನಿಮ್ಮ ಲೈಫು. ಮುಂದೆ ಬರುವ ದಿನಗಳಲ್ಲಿ ನೆಕ್ಸ್ಟ್ ಇಯರ್ ಅಂತೂ ನಿಮಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದು. ಈ ಇಯರ್ ಎಂಡಿಂಗ್ ಅಂದರೆ ಸ್ಟಾರ್ಟಿಂಗ್ ನೀವು ಏನು ಬೇಡ್ಕೊಂಡು ಬಂದ್ರಿ, ನೀವೇನು ಅನ್ಕೊಂಡು ಬಂದ್ರಿ ಅಲ್ವಾ, ಅಯ್ಯೋ ನನಗಾಗ್ತಾ ಇಲ್ಲ, ನೀವೇನು ಆಸೆ ಕನಸು ಇಟ್ಕೊಂಡು ಈ ವರ್ಷಕ್ಕೆ ಎಂಟ್ರಿ ಆಗಿದ್ರಿ, ಈ ವರ್ಷದ ಕೊನೆಯಲ್ಲಿ ನೀವು ಒಳ್ಳೆಯ ಅಂತ್ಯನ ನೋಡಬಹುದು. ಈ ವರ್ಷದ ಕೊನೆ ನಿಮಗೆ ಒಳ್ಳೆ ಅದೃಷ್ಟ ತಂದು ಕೊಡುತ್ತೆ ಅಂತ ಹೇಳ್ಬೋದು. ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡಿದ್ರಿ, ಸೆಕೆಂಡ್ ಕಾರ್ಡ್, ಅವರ ರೀಡಿಂಗ್ ಏನಿರುತ್ತೆ ಅಂತ ನೋಡೋಣ. ನಿಮ್ಮ ದಸರಾ ಕಳೆದ ನಂತರ ಡಿಸೆಂಬರ್ ಒಳಗಡೆ ಏನೆಲ್ಲ ಹೊಸ ಹೊಸ ವಿಚಾರಗಳು ನಿಮಗೆ ಎದುರಾಗಲಿದೆ, ಏನು ವಿಚಾರ ಆಗುತ್ತೆ ಅಂತ ಹೇಳಿ ಇವತ್ತು ನಾನು ನನ್ನ ರೀಡಿಂಗಲ್ಲಿ ನೋಡ್ತಾ ಇದ್ದೀನಿ. ಅಗೇನ್ ಇಂಪ್ರೆಸ್ ಬರ್ತಾ ಇದೆ, 5 ಆಫ್ ಕಪ್ಸ್ ಬರ್ತಾ ಇದೆ, 8 ಆಫ್ ಕಪ್ಸ್ ಬರ್ತಾ ಇದೆ, 4 ಆಫ್ ವಾಂಡ್ಸ್ ಬರ್ತಾ ಇದೆ. ಈಗ ಆಲ್ರೆಡಿ ಈ 2 ತಿಂಗಳಿಂದ ನೀವು ಒಂದು ಒಳ್ಳೆ ಖುಷಿಯಾಗಿಯೇ ಇದ್ದೀರಿ. ಯಾವುದಾದ್ರೂ ವಿಚಾರದಲ್ಲಿ ನೀವು ಏನಾದ್ರು ತಲೆನೋವು ಮಾಡ್ಕೊಂಡಿದ್ರಿ ಇಷ್ಟು ದಿವಸ ಅನ್ನೋದಾದರೆ, ಈ 2 ತಿಂಗಳಿಂದ ತುಂಬ ಸಂತೋಷವಾಗಿ ಇದ್ದೀರಿ ಅಂತ ಹೇಳಬಹುದು. ಅದು ಯಾವುದೇ ವಿಚಾರ ಆಗಿರ್ಬೋದು, ತುಂಬ ಸಂತೋಷವಾಗಿದ್ದೀರಿ. ಬಟ್ ಆದರೆ ನೆಕ್ಸ್ಟ್ ಬರುವ ದಿನಗಳಲ್ಲಿ ನೀವು ಈ ಪ್ರೀತಿ ಪ್ರೇಮದಿಂದ ಏನಾದರೂ ಒದ್ದಾಡಿದ್ರೆ, ನಿಮ್ಮನ್ನು ಯಾರೋ ಬಿಟ್ಟು ಹೋಗಿದ್ರೆ, ನಿಮ್ಮನ್ನು ನಡು ನೀರಲ್ಲಿ ನಂಬಿಸಿ ಕತ್ತು ಕುಯ್ಯೋ ಕೆಲಸ ಮಾಡಿದರೆ, ಅದು ಮುಂದೆ ಆಗೇ ಇರಲ್ಲ. ಅವರು ನಿಮ್ಮ ಲೈಫಿಂದ ದೂರ ಹೋಗೋರು ಹೋಗಿದ್ದಾರೆ. ನೀವು ಈಗ ಆಲ್ರೆಡಿ ಅವ್ರನ್ನ ಮರೆತು ಸಂತೋಷವಾಗಿದ್ದೀರಿ. ಮತ್ತೆ ಆ ನೋವುಗಳನ್ನ ತಲೆಯಲ್ಲಿಟ್ಕೊಂಡು ಆ ದಿನಗಳನ್ನ ಹಾಳು ಮಾಡಬೇಡಿ. ಅವ್ರು ಹೋಗಿದ್ದಾರೆ. ಅವ್ರು ನಿಮ್ಮ ಜೀವನದಿಂದ ಹೋಗಿದ್ದಾರೆ. ಅಥವಾ ಯಾವುದಾದ್ರೂ ಬಿಸ್ನೆಸ್ ಲಾಸು, ಅದರಲ್ಲೂ ನೀವೇನಾದರೂ ಮೇಲೆ ಏರುಪೇರಲ್ಲಿ ಅನುಭವಿಸ್ತಾ ಇದ್ದರೆ, ಅದು ಕೂಡ ಆಗೋಗಿದೆ. ಏನು ಮಾಡೋದಕ್ಕಾಗತ್ತೆ, ಆಗೋಗಿರೋದ್ರ ಬಗ್ಗೆ ಚಿಂತೆನ ಮಾಡಬೇಡಿ. ಆಗೋಗಿರೋ ಬಗ್ಗೆ ಚಿಂತೆ ಮಾಡಬೇಡಿ. ಇನ್ನು ಕೆಲವೇ ತಿಂಗಳುಗಳಲ್ಲಿ, ಈ ತಿಂಗಳು ಬಿಟ್ಟು, ಈ ದಸರಾ ಕಳೆದ ನಂತರ ಈ ತಿಂಗಳು ಬಿಟ್ಟು ಏನಾಗುತ್ತೆ, ನೆಕ್ಸ್ಟ್ ಮಂತಲ್ಲೆಲ್ಲ ಒಂದು ಒಳ್ಳೆ ಸೆಲೆಬ್ರೇಷನ್ಗೆ ಬರ್ತೀರಿ. ಮನೇಲಿ ಒಂದು ಒಳ್ಳೆ ಕಾರ್ಯಗಳ ಶುರು ಆಗತ್ತೆ. ಫ್ರೆಂಡ್ಸ್ ಒಟ್ಟಿಗೆ ಒಳ್ಳೆ ಬಾಂಧವ್ಯ ಬೆಳೆಯುತ್ತೆ. ಮದುವೆ ವಿಚಾರವಾಗಿ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಯಾರಾದರೂ ಅಂತ ಹೇಳಿದ್ರೆ, ಮದುವೆ ಆಫರ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಬಹುದು. ಯಾರೆಲ್ಲ ಏನಾದರೂ ಕೆಲಸ ಮಾಡಬೇಕು ಅಂತ ಆ ಕೆಲಸ ಮಾಡೋದಕ್ಕೆ ಧೈರ್ಯ ಇಲ್ಲ ಅಂತ ಏನಾದರೂ ಕೂತ್ಕೊಂಡಿದ್ರಿ ಅಂತ ಹೇಳಿದ್ರೆ, ಆ ಕೆಲಸ ಮಾಡೋದಕ್ಕೆ ನೀವೇ ಸಿದ್ಧ ಇಲ್ಲ ಅಂತ ಹೇಳಿ ಈ ಕಾರ್ಡ್ ತೋರಿಸ್ತಾ ಇದೆ ನನಗೆ. ಬಟ್ ಈಗ ನೀವು ಯಾವುದೇ ಹಳೆ ವಿಚಾರ ನೆನೆಸ್ಕೊಂಡು ಕೊರಗ್ತಾ ಇಲ್ಲ. ನೀವು ಮುಂಚೆ ತುಂಬ ಡಿಪ್ರೆಷನ್ನಲ್ಲಿದ್ರಿ, ಕೊರಗ್ತಾ ಇಲ್ಲ ಈ 2 ತಿಂಗಳಲ್ಲಿ ಇಲ್ಲ. ಬಟ್ ಆದರೆ ನೆಕ್ಸ್ಟ್ ತಿಂಗಳುಗಳಲ್ಲಿ ಮತ್ತೆ ನೀವು ಅದನ್ನೇ ಇಟ್ಕೊಂಡು ಕೊರಗುವಂಥ ಯೋಚನೆಯಲ್ಲಿ ಇರಬೇಡಿ. ಕಳೆದೋಗಿರೋದು, ಹೋಗಿರೋ ವ್ಯಕ್ತಿ, ಆ ವಿಚಾರಗಳನ್ನ ನೆನೆಸ್ಕೊಂಡು ಇರ್ತಾರ. ಅದು ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು. ಆ ಥರ ಏನಾದರೂ ಎಕ್ಸ್ಪೆಕ್ಟೇಷನ್ ಏನಾದ್ರು ಮಾಡ್ಕೊಂಡಿದ್ರೆ ದಯವಿಟ್ಟು ತಲೆಯಿಂದ ತೆಗೆದುಹಾಕಿ. ಯಾರೆಲ್ಲ ಮದುವೆ ವಿಚಾರಕ್ಕೆ ಏನಾದರೂ ಎದುರು ನೋಡ್ತಾ ಇದ್ರೆ, ಮದುವೆ ವಿಚಾರನೂ ಬೇಗ ಆಗುತ್ತೆ ಅಂತ ಹೇಳ್ಬೋದು. ಯಾರೆಲ್ಲ ಯಾವುದಾದ್ರೂ ಒಂದು ಕೆಲಸದ ವಿಚಾರವಾಗಿ ತಲೆ ಹಾಕಿದ್ರಿ ಅಂತಂದರೆ, ಅದು ದಯವಿಟ್ಟು ನಿಲ್ಲಿಸ್ಬೇಡಿ. ಆ ಕೆಲಸದಲ್ಲಿ ಮುಂದೂಡಿ ಜಯ ನಿಮಗೆ ಸಿಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ರೀಕನ್ಸಿಡರ್ ಅಂತ ನೀವು ನಂಬುವ ದೈವದಿಂದ ಮೆಸೇಜ್ ಕೊಡ್ತಾ ಇದೆ. ಮರಳಿ ನೀವು ಏನೋ ಆ ಕೆಲಸನ ಕೈ ಹಿಡಿತೀರಾ ಅಂತ ಹೇಳಿ ತೋರಿಸ್ತಾ ಇದೆ. ಈಗ ಯಾವುದಾದ್ರೂ ಒಂದು ವಿಚಾರದಲ್ಲಿ ನೀವು ಬಿಟ್ಟು ಹೋಗಿರಬಹುದು. ಈ ಕೆಲಸ ನನಗೆ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟಿರಬಹುದು. ಅಥವಾ ವೈಯಕ್ತಿಕ ಕಾರಣಗಳಿಗೆ ನೀವು ಮಾಡುವ ಕೆಲಸಗಳನ್ನ ಏನಾದರೂ ಮರ್ತಿದ್ರೆ ಮತ್ತೆ ನೀವು ರೀಕನ್ಸಿಡರ್ ಆಗ್ತೀರಾ ಅಂತ ಹೇಳಿ ನೀವು ನಂಬುವ ದೈವದಿಂದ ಮೆಸೇಜ್ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿತ್ತು.
ಇನ್ನಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತೀನಿ.